ನಾವು ಇವತ್ತಿನ ವಿಡಿಯೋದಲ್ಲಿ ಆಂಟನ್ ಚಿಕಾವ್ ಅವರು ಬರೆದಿರುವಂತಹ ದ ಡೆತ್ ಆಫ್ ಎ ಗವರ್ಮೆಂಟ್ ಕ್ಲರ್ಕ್ ಅನ್ನುವಂಥ ಶಾರ್ಟ್ ಸ್ಟೋರಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಆಂಟನ್ ಚಿಕೋವ್ ಫೇಮಸ್ ರಷ್ಯನ್ ರೈಟರ್ ಆಗಿರ್ತಾರೆ. ಇವರು ಪ್ಲೇ ರೈಟ್ ಆಗಿದ್ದಾರೆ ಮತ್ತು ಫಿಸಿಷಿಯನೂ ಸಹ. ಮತ್ತು ಇವ್ರನ್ನ ವೈಡ್ಲಿ ರಿಕಾರ್ಡೆಡ್ ಮಾಡ್ತಾರೆ, ಗ್ರೇಟೆಸ್ಟ್ ಶಾರ್ಟ್ ಸ್ಟೋರಿ ರೈಟರ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತಾರೆ ವರ್ಲ್ಡ್ ಲಿಟ್ರೇಚರಲ್ಲಿ. ಸೊ ಇವರು ಹುಟ್ಟಿರೋದು ಟ್ಯಾಗ್ರಾಂಗ್ ಅನ್ನುವಂಥ ರಷ್ಯಾದಲ್ಲಿರುವಂಥ ಪ್ಲೇಸಲ್ಲಿ ಹುಟ್ಟಿರ್ತಾರೆ. ಇವರು ಮೆಡಿಸನ್ನ ಸ್ಟಡಿ ಮಾಡ್ತಾರೆ ಮತ್ತು ಆ್ಯಸ್ ಎ ಡಾಕ್ಟರ್ ಆಗಿ ಸಹ ಅವರು ವರ್ಕ್ ಮಾಡಿರ್ತಾರೆ. ಮತ್ತು ಅವರು ಲಿಟ್ರರಿ ಕರಿಯರು ಸಹ ಡೆವಲಪ್ ಮಾಡ್ಕೊತಾರೆ. ಅದ್ರ ಜೊತೆಗೆ ಇವರು ಹಂಡ್ರೆಡ್ಸ್ ಆಫ್ ಶಾರ್ಟ್ ಸ್ಟೋರಿನ ಬರೆದಿದ್ದಾರೆ. ಸೊ ಅದು ತುಂಬ ಫೇಮಸ್ ಅಂತ ಹೇಳಿದರೆ ನೋಡಿ, ಕಾನ್ಸೆಪ್ಟ್ಸ್ಗಳು ತುಂಬ ಫೇಮಸ್ ಆಗುತ್ತೆ ಅವ್ರ ರೈಟಿಂಗ್ಸಲ್ಲಿ. ರಿಯಲಿಸಮ್ ಅನ್ನೋದು, ಸೈಕೊಲಾಜಿಕಲ್ ಡೆಪ್ತ್ ಅನ್ನೋದು, ಸ್ಯಾಟಲ್ ಹ್ಯೂಮರ್ ಅನ್ನೋದು ತುಂಬ ಫೇಮಸ್ ಕಾನ್ಸೆಪ್ಟ್ ಆಗಿರುತ್ತೆ ಅವ್ರ ರೈಟಿಂಗಲ್ಲಿ. ಅವ್ರ ಮೋಸ್ಟ್ ಸೆಲೆಬ್ರೇಟೆಡ್ ವರ್ಕ್ಸ್ ಅಂತ ಹೇಳಿದರೆ ನಾವು ಇಲ್ಲಿ ಚೆರಿ ಆರ್ಚರ್ಡ್ ಅಂತ ಹೇಳ್ಬೋದು, 3 ಸಿಸ್ಟರ್ಸ್, ಆಂಕಲ್ ವಾನ್ಯಾ ಮತ್ತು ಸೀಗಲ್ ಅನ್ನೋವಂಥದ್ದು ಫೇಮಸ್ ಪ್ಲೇಸ್ ಆಗಿರುತ್ತೆ. ಸೊ ಇವ್ರ ವರ್ಕ್ಸಲ್ಲಿ ನಾವು ಫೇಮಸ್ ಥೀಮ್ಸ್ ಅಂತ ನೋಡಿದರೆ ಆರ್ಡಿನರಿ ಪೀಪಲ್ಸ್ ಲೈಫ್ ಆಗಿರುತ್ತೆ, ಮತ್ತು ಹ್ಯೂಮನ್ ಎಮೋಷನ್ಸ್ ಆಗಿರುತ್ತೆ, ಸೋಷಿಯಲ್ಸ್ ಇಶ್ಯೂಸ್ ಆಗಿರುತ್ತೆ, ಮತ್ತು ಕಂಪ್ಯಾಷನ್ ಮತ್ತು ಇನ್ಸೈಟ್ ಅನ್ನೋವಂಥ ಕಾನ್ಸೆಪ್ಟ್ಸು ಇವರು ವರ್ಕ್ಸಲ್ಲಿ ತುಂಬ ಫೇಮಸ್ ಆಗಿರುತ್ತೆ. ಸೊ ಇವರು ಸಿಂಪಲ್ ರೈಟಿಂಗ್ ಮತ್ತು ಪವರ್ಫುಲ್ ರೈಟಿಂಗ್ ಸ್ಟೈಲನ್ನು ಮತ್ತು ಇನ್ಫ್ಲೂಯೆನ್ಸ್ ಮಾಡುತ್ತೆ, ಮಾಡ್ರನ್ ಲಿಟ್ರೇಚರಿಗೆ ತುಂಬ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಮತ್ತು ಇವ್ರ ವರ್ಕ್ ಏನಿದೆ, ಸೊ ಇದನ್ನು ವರ್ಲ್ಡ್ ವೈಡಲ್ಲಿ ಓದ್ತಾರೆ ಮತ್ತು ಪರ್ಫಾರ್ಮ್ಸು ಕೂಡ ಮಾಡ್ತಾರೆ ಅನ್ನೋದು ನಾವಿಲ್ಲಿ ನೋಡ್ಬೋದು. ಈ ಸ್ಟೋರಿಯಲ್ಲಿ ನಾವು ಮೇಜರ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದರೆ ಇವಾನ್ ಡಿಮೆಟ್ರಿಕ್ ಚೆರಿಯಾಕೋವ್ ಅಂತ ಇರ್ತಾರೆ. ಸೊ ಇವರು ಟಿಮಿಡ್ ಆ್ಯನ್ಷಿಯಸ್ ಗೌರ್ಮೆಂಟ್ ಕ್ಲರ್ಕ್ ಆಗಿರ್ತಾರೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬಿಲಾಂಗ್ ಆಗ್ತಾರೆ. ತುಂಬ ಟಿಮಿಡ್ ಇರ್ತಾರೆ, ಅಂದರೆ ತುಂಬ ಬ್ರೇವ್ ಏನಿರಲ್ಲ, ತುಂಬ ಹೆದರಿಕೆಯಿಂದ ಭಯದಿಂದ ಬದುಕ್ತಿರ್ತಾರೆ. ತುಂಬ ಆ್ಯನ್ಷಿಯಸ್, ತುಂಬ ಗಾಬರಿ ಪಡುವಂಥ ಮನುಷ್ಯ ಆಗ್ತಿರುತ್ತೆ. ಸೊ ಅವರಿಗೆ ಹೈಯರ್ ಅಥಾರಿಟೀಸ್ ಅಂದರೆ ತುಂಬ ಭಯ ಇರುತ್ತೆ ಅನ್ನೋದು ಈ ಸ್ಟೋರಿಯಲ್ಲಿ ನಾವು ನೋಡ್ತೀವಿ. ಇನ್ನೊಬ್ಬರು ಅಂತ ಹೇಳಿದರೆ ಜನರಲ್ ಬ್ರಿಸ್ ಹ್ಯಾಲೋ ಅಂತ ಇರ್ತಾರೆ. ಅವರು ಒಬ್ಬ ಹೈಯರ್ ಅಥಾರಿಟಿ ಗೌರ್ಮೆಂಟ್ ಅಫಿಷಿಯಲ್ ಆಗಿರ್ತಾರೆ, ಸೀನಿಯರ್ ಗೌರ್ಮೆಂಟ್ ಅಫಿಷಿಯಲ್ ಆಗಿರ್ತಾರೆ ಮತ್ತು ಅಪ್ಪರ್ ಕ್ಲಾಸಿಗೆ ಸೇರುವಂಥ ವ್ಯಕ್ತಿ ಆಗಿರ್ತಾರೆ. ಸೊ ಅವರು ತುಂಬ ಅನಾಯ್ ಆಗ್ತಾರೆ. ಚೆರಿಯಾಕೋವ್ಸ್ ರಿಪೀಟೆಡ್ ಅಪಾಲಜೀಸ್, ಈ ಸ್ಟೋರಿಯಲ್ಲಿ ಅವರು ತುಂಬ ರಿಪೀಟೆಡ್ ಅಪಾಲಜಿ, ಕ್ಷಮೆಗಳನ್ನು ಕೇಳ್ತಾ ಇರ್ತಾರೆ. ಅದರಿಂದ ಅವರು ತುಂಬ ಇರಿಟೇಟ್ ಆಗ್ತಾ ಇರ್ತಾರೆ ಈ ಸ್ಟೋರಿಯಲ್ಲಿ. ನೆಕ್ಸ್ಟ್ ಇವಾನ್ ಡಿಮೆಟ್ರಿಕ್ ಚೆರಿಯಾಕೋವ್ಸ್ ವೈಫ್ ಇರ್ತಾರೆ. ಸೊ ಶಿ ಅಡ್ವೈಸಸ್ ಹರ್ ಹಸ್ಬೆಂಡ್, ತುಂಬ ಸಪೋರ್ಟಿವ್ ಆಗಿರ್ತಾಳೆ ಅವಳು ಹಸ್ಬೆಂಡಿಗೆ. ಮತ್ತು ಇವರು ಹಸ್ಬೆಂಡಿಗೆ ಅಡ್ವೈಸಸ್ನ ಮಾಡ್ತಾರೆ. ಅಪಾಲಜೀಸ್ನ ನಾವು ಫಾರ್ಮಲಿ ಕೇಳಬೇಕಾಗುತ್ತೆ. ಜನರಲ್ ಆಫ್ಟರ್ ದಿ ಇನ್ಸಿಡೆಂಟ್, ಒಂದು ಇನ್ಸಿಡೆಂಟ್ ನಡೆದಿರುತ್ತೆ ಈ ಸ್ಟೋರಿಯಲ್ಲಿ, ಅದಕ್ಕೆ ಅವ್ರ ವೈಫು ಅವರಿಗೆ ಅಡ್ವೈಸ್ ಮಾಡ್ತಾರೆ ಯಾವ ರೀತಿ ಸಾರಿ ಕೇಳಬೇಕು, ಒಬ್ಬ ಹೈಯರ್ ಪೊಸಿಷನಲ್ಲಿರುವಂಥ ವ್ಯಕ್ತಿಗೆ ಹೇಗೆ ಸಾರಿ ಕೇಳಬೇಕು ಅನ್ನೋವಂತಹ ಅಡ್ವೈಸನ್ನು ಇವರು ಮಾಡ್ತಾರೆ ಅನ್ನೋದು ನೋಡ್ಬೋದು ಈ ಸ್ಟೋರಿಯಲ್ಲಿ. ಈ ಸ್ಟೋರಿ ಏನಿದೆ, ದ ಡೆತ್ ಆಫ್ ಎ ಗವರ್ಮೆಂಟ್ ಕ್ಲರ್ಕ್ ಅನ್ನೋದು ಒಂದು ಫೇಮಸ್ ಸಟಾರಿಕಲ್ ಶಾರ್ಟ್ ಸ್ಟೋರಿ ಅಂತ ಹೇಳ್ಬೋದು. ಸಟಾರಿಕಲ್ ಅಂತ ಹೇಳಿದರೆ ವಿಡಂಬನಾತ್ಮಕ ಅಂತ ಏನು ಹೇಳ್ತೀವಿ ಅದಾಗಿರುತ್ತೆ. ಸೊ ಇದು ಸ್ಟೋರಿ ಹೇಳುತ್ತೆ, ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಇರ್ತಾನೆ, ತುಂಬ ಲೋಯರ್ ರ್ಯಾಂಕಲ್ಲಿರುವಂಥ ಗೌರ್ಮೆಂಟ್ ಎಂಪ್ಲಾಯಿ ಇರ್ತಾನೆ. ಅವನಿಗೆ ಎಕ್ಸೆಸಿವ್ ಫಿಯರ್ ಇದೆ, ತುಂಬ ಫಿಯರ್ ಇದೆ, ಭಯ ಇದೆ. ಯಾರ್ದು ಅಂತ ಹೇಳಿದರೆ ಹೈಯರ್ ಅಥಾರಿಟಿಯಲ್ಲಿ ಇರುವಂಥವ್ರು, ಸೋಷಿಯಲ್ ಸ್ಟೇಟಸ್ ಇರುವಂಥವ್ರು ಬಗ್ಗೆ ಅವ್ರಿಗೆ ತುಂಬ ಭಯ ಇರುತ್ತೆ. ಸೊ ಅವರನ್ನು ಎದುರಾಕೊಂಡ್ರೆ ಇವನು ಡೌನ್ಫಾಲ್ ಆಗ್ತಾನೆ, ಅವ್ನ ಕರಿಯರ್ ಹಾಳಾಗುತ್ತೆ ಅನ್ನೋವಂಥದ್ದು ಭಯ ಇರುತ್ತೆ ಅವನಿಗೆ. ಈ ಸ್ಟೋರಿಯಲ್ಲಿ ತುಂಬ ಹ್ಯೂಮರಸ್ ಎಲಿಮೆಂಟ್ಸು ಸಹ ಇದೆ. ಮತ್ತು ಈ ಸ್ಟೋರಿ ತುಂಬ ಕ್ರಿಟಿಸೈಸ್ ಮಾಡುತ್ತೆ, ಯಾವುದು ಅಂದರೆ ಅಧಿಕಾರಶಾಹಿ ಬ್ಯೂರೋಕ್ರೆಸಿನ ಕ್ರಿಟಿಸೈಸ್ ಮಾಡುತ್ತೆ. ಮತ್ತು ಕ್ಲಾಸ್ ಕಾನ್ಷಿಯಸ್ನೆಸ್ ಅನ್ನೋದು ಏನಿರುತ್ತೆ 19th ಸೆಂಚುರಿ ರಷ್ಯಾದಲ್ಲಿ, ಕ್ಲಾಸ್ ಕಾನ್ಷಿಯಸ್ನೆಸ್ ಮತ್ತು ಬ್ಯೂರೋಕ್ರೆಸಿ ಅನ್ನೋವಂಥದ್ದು ಏನಿರುತ್ತೆ ಅದನ್ನು ತುಂಬ ಕ್ರಿಟಿಸೈಸ್ ಮಾಡುತ್ತೆ ಈ ಸ್ಟೋರಿಯಲ್ಲಿ. ರೈಟರ್ ತುಂಬ ಕ್ರಿಟಿಸೈಸ್ ಮಾಡಿದ್ದಾರೆ ಅನ್ನೋದು ನಾವು ಇಲ್ಲಿ ನೋಡ್ಬೋದು. ಸೊ ಸ್ಟೋರಿ ಸ್ಟಾರ್ಟ್ ಆಗುತ್ತೆ, ಒಂದು ಈವ್ನಿಂಗ್ ಟೈಮ್ ಆಗಿರುತ್ತೆ, ಅದು ಥಿಯೇಟರಲ್ಲಿ ಸ್ಟೋರಿ ಬಿಗಿನ್ ಆಗುತ್ತೆ. ಸೊ ಇವಾನ್ ಡಿಮೆಟ್ರಿಕ್ ಚೆರಿಯಾಕೋವ್ ಏನಿದ್ದಾರೆ, ಒಂದು ಲೋಯರ್ ರ್ಯಾಂಕಿಂಗ್ ಗೌರ್ಮೆಂಟ್ ಕ್ಲರ್ಕ್ ಆಗಿರ್ತಾರೆ. ಸೊ ಇವರು ಒಂದು ಓಪ್ರಾನ ಅಟೆಂಡ್ ಮಾಡ್ತಾ ಇದ್ದಾರೆ. ಓಪ್ರಾ ಪರ್ಫಾರ್ಮೆನ್ಸ್ ಇದೆ ಥಿಯೇಟರಲ್ಲಿ, ಅಲ್ಲಿ ಅವರು ಅದನ್ನು ನೋಡೋದಕ್ಕೆ ಹೋಗಿದ್ದಾರೆ. ಮತ್ತು ಅದು ತುಂಬ ಖುಷಿಯಾಗಿ ಅವರು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಶೋನ. ಸಡನ್ಲಿ ಏನಾಗುತ್ತೆ ಅಂದರೆ ಅವರಿಗೆ ಒಂದು ಅರ್ಜ್ ಆಗುತ್ತೆ, ಸ್ನೀಸ್ ಮಾಡಬೇಕು ಅಂತ ಅರ್ಜ್ ಆಗುತ್ತೆ, ಸೀನ್ ಬೇಕು ಅಂತ ಅನಿಸುತ್ತೆ ಅವ್ರಿಗೆ. ಅದನ್ನು ಅವರು ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಏನು ಮಾಡಿಬಿಡ್ತಾರೆ, ಜೋರಾಗಿ ಸ್ನೀಸ್ ಮಾಡಿಬಿಡ್ತಾರೆ. ಸೊ ಈ ಸ್ನೀಸಸ್ ಲೌಡ್ಲಿ. ಸೊ ಆಫ್ಟರ್ ಸ್ನೀಸಿಂಗ್ ಏನಾಗ್ತಾರೆ, ಆಮೇಲೆ ಏನು ಮಾಡ್ತಾರೆ ಅಂದರೆ ಅವರು ಸ್ನೀಸಿಂಗ್ ಆದಮೇಲೆ ಸುತ್ತಮುತ್ತ ನೋಡ್ತಾರೆ, ಅಂದರೆ ಯಾರಿಗೂ ಡಿಸ್ಟರ್ಬ್ ಆಗಿಲ್ಲ ನನ್ನಿಂದ ಅಂತ ಅವರು ನೋಡ್ತಾರೆ. ಟು ಹಿಸ್ ಹಾರರ್, ಅಂದರೆ ಇವರು ನೋಟಿಸ್ ಮಾಡ್ತಾರೆ ಅಲ್ಲಿರುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಸೊ ಇವ್ರು ಸ್ನೀಸ್ ಮಾಡಬೇಕಾದ್ರೆ ಅದ್ರ ಸ್ಪ್ರೇ ಎಲ್ಲ ಏನಾಗಿದೆ, ಅವರು ನೆಕ್ಕು ಮತ್ತು ಬಾಲ್ಡ್ ಹೆಡ್, ಹೈ ರ್ಯಾಂಕ್ ಗೌರ್ಮೆಂಟ್ ಅಫಿಷಿಯಲ್ ಇದೆ, ಗೌರ್ಮೆಂಟ್ ಹೈ ರ್ಯಾಂಕ್ ಅಫಿಷಿಯಲ್ ಇರುವಂಥ ವ್ಯಕ್ತಿ ಇದ್ದಾರೆ, ಅವ್ರ ನೆಕ್ಕು ಮತ್ತು ಅವ್ರ ತಲೆ ಮೇಲೆ ಬಾಲ್ಡ್, ಓಕೆ, ತಲೆಯಲ್ಲಿ ಕೂದಲು ಏನೂ ಇಲ್ಲ, ಸೊ ಬಾಲ್ಡ್ ಇದೆ, ಆ ತಲೆ ಮೇಲೆ ಎಲ್ಲ ಹೋಗಿ ಆ ಸ್ನೀಸ್ ಮಾಡಿರುವಂಥ ಸ್ಪ್ರೇ ಎಲ್ಲ ಹೋಗಿ ಅವರು ಅಲ್ಲಿ ಬಿದ್ದುಬಿಟ್ಟಿದೆ. ಓಕೆ, ಅದನ್ನು ನೋಡಿಬಿಟ್ಟು ಇವರಿಗೆ ಇವಾಗ ತುಂಬ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಯಾಕೆಂದರೆ ಆ ವ್ಯಕ್ತಿ ಯಾರಾಗಿರ್ತಾರೆ ಅಂದರೆ ಜನರಲ್
ಬ್ರಿಸ್ ಹ್ಯಾಲೋ ಅನ್ನುವಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇದನ್ನು ನೋಡಿಬಿಟ್ಟು ಚೆರಿ ಅಕ್ಕವ್ಗೆ ತುಂಬ ನರ್ವಸ್ ಆಗ್ತಾ ಇರುತ್ತೆ, ತುಂಬ ಭಯ ಆಗ್ತಾ ಇರುತ್ತೆ ಮತ್ತು ಎಂಬ್ಯಾರಸ್ಮೆಂಟ್ ಆಗ್ತಾ ಇರುತ್ತೆ, ತುಂಬ ನಾಚಿಕೆ ಆಗ್ತಾ ಇರುತ್ತೆ ಅವರಿಗೆ. ಸೊ ನಾನು ಎಂಥ ಕೆಲಸ ಮಾಡಿಬಿಟ್ಟಿದ್ದೀನಿ ಅಂತ ತುಂಬ ಎಂಬ್ಯಾರಸ್ಮೆಂಟ್ ಆಗ್ತಿರುತ್ತೆ. ಅಟ್ ದ ಸೇಮ್ ಟೈಮ್ ಅವರಿಗೆ ಭಯನೂ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ದ ಫಸ್ಟ್ ಅಪಾಲಜಿ, ಒಂದು ಫಸ್ಟ್ ಕ್ಷಮೆಗಳನ್ನು ಸಾರಿನ ಕೇಳೋದಕ್ಕೆ ಅವರು ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ಇವಾನ್ ಡಿಮಿಟ್ರಿಗೆ ಏನಾಗುತ್ತೆ ಅಂದರೆ ರಿಯಲೈಸ್ ಆಗುತ್ತೆ. ಸೊ ಆಕ್ಸಿಡೆಂಟ್ಲಿ ಏನಾಗ್ಬಿಟ್ಟಿದೆ, ಅದು ಅವರು ಸ್ನೀಸ್ ಮಾಡಿರೋ ಅಂಥದ್ದು ಏನಿದೆ ಸ್ಪ್ರೇ ಎಲ್ಲ ಏನ್ಬಿಟ್ಟು ಸುಪೀರಿಯರ್ ಆಫೀಸರ್ ಮೇಲೆ ತಲೆ ಮೇಲೆ ಹೋಗಿ ಬಿದ್ದುಬಿಟ್ಟಿದೆ ಅದು. ಸೊ ಇವ್ರು ಏನು ಮಾಡ್ತಾರೆ, ಚೆರಿ ಅಕ್ಕವ್ ಏನು ನಮ್ಮ ಪ್ರೊಟೆಗನಿಸ್ಟ್ ಇದ್ದಾರೆ, ಸೊ ಲೀನ್ ಫಾರ್ವರ್ಡ್ ತುಂಬ ಬಗ್ಗಿಬಿಟ್ಟು ಕ್ಷಮೆನ ಕೇಳ್ತಾರೆ ಅವರಿಗೆ. ಆ ಜನರಲ್ಲಿ ಏನಿರ್ತಾರೆ ಅವರು ಕ್ಯಾಶುವಲಿ ರೆಸ್ಪಾನ್ಸ್ ಮಾಡ್ತಾರೆ, ಅಂದರೆ ಇಟ್ಸ್ ನಥಿಂಗ್, ಏನೂ ಆಗಿಲ್ಲ ಬಿಡಿ ಅಂತ ಅವರು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಆ ವಿಷಯನ. ಬಟ್ ಇವರಿಗೆ ಅವ್ರು ಹೇಳ್ತಾರೆ ಅದನ್ನು ಇಟ್ಸ್ ನಥಿಂಗ್ ಅಂತ ಹೇಳ್ತಾರೆ ಅವರು, ಅದು ಸೀರಿಯಸ್ ಆಗಿ ತೊಗೊಳ್ಳೋದಿಲ್ಲ. ಮತ್ತು ಅವ್ರಿಗೆ ಹೇಳ್ತಾರೆ ನೀವು ಪರ್ಫಾರ್ಮೆನ್ಸ್ನ ಎಂಜಾಯ್ ಮಾಡಿ, ಡೋಂಟ್ ವರಿ ಅಂತ ಅವರು ಹೇಳ್ತಾರೆ. ಆದರೆ ಚೆರಿ ಅಕ್ಕವ್ ಅದನ್ನು ಅವರು ಸ್ಯಾಟಿಸ್ಫೈ ಆಗಿಲ್ಲ ಆ ಆನ್ಸರಿಂದ. ಅಂದರೆ ಅವನು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾನೆ, ಅವನಿಗೆ ಅಟ್ ದ ಸೇಮ್ ಟೈಮ್ ವರಿ ಆಗ್ತಾ ಇದೆ. ಸೊ ಏನಿದ್ದಾನೆ, ಜನರ ಮುಂದೆ ನನಗೆ ಬೈತಾ ಇಲ್ಲ ಅವನು, ಆದರೆ ಸೀಕ್ರೆಟಾಗಿ ನನ್ನನ್ನು ಬೈಬೇಕು ಅಂತ ಅಂದ್ಕೊಂಡಿದ್ದಾನೆ ಮತ್ತು ನನಗೆ ಪನಿಷ್ ಮಾಡ್ತಾನೆ ಈ ಪ್ರೋಗ್ರಾಮ್ ಮುಗಿದ ಮೇಲೆ ಅಂತ ಅವನು ಥಿಂಕಿಂಗ್ ಮಾಡ್ತಾ ಇದ್ದಾನೆ. ಸೊ ಎಲ್ಲ ಪರ್ಫಾರ್ಮೆನ್ಸ್ ನಡೀತಾ ಇದ್ದಾರೆ, ಆದರೆ ಇವರು ಥಿಂಕಿಂಗ್ನಲ್ಲಿ ಇದ್ದಾರೆ. ಸೊ ಅವ್ರು ಎಂಜಾಯ್ನೇ ಮಾಡೋದಿಲ್ಲ ಆ ಪ್ರೋಗ್ರಾಮ್ನ, ಬಟ್ ಥಿಂಕ್ ಮಾಡ್ತಾ ಇರ್ತಾರೆ ಆ ಇನ್ಸಿಡೆಂಟ್ ಬಗ್ಗೆನೇ. ಇಲ್ಲಿ ಏನು ಚೆರಿ ಅಕ್ಕವ್ ಇರ್ತಾರೆ, ಅವರು ಆ ಇನ್ಸಿಡೆಂಟ್ ಬಗ್ಗೆನೇ ಇಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅದಾದಮೇಲೆ ಆ್ಯನ್ಸಿಟಿ ಏನಿದೆ, ಆ ಗಾಬರಿ ಅನ್ನೋದೇನಿದೆ ಅವರಿಗೆ ಗ್ರೋ ಆಗ್ತಾ ಇರುತ್ತೆ. ಡ್ಯೂರಿಂಗ್ ದ ಇಂಟರ್ಮಿಷನ್ ಚೆರಿ ಅಕ್ಕವ್ ಅಪ್ರೋಚಸ್ ದ ಜನರಲ್ ಅಗೇನ್, ಮತ್ತೊಂದು ಸಲ ಹೋಗಿ ಅವರನ್ನು ಅಪ್ರೋಚ್ ಮಾಡ್ತಾರೆ, ಮತ್ತೆ ಅವರು ಸಾರಿ ಕೇಳ್ತಾರೆ ಒನ್ಸ್ ಮೋರ್. ಮತ್ತು ಜನರಲ್ ಹೇಳ್ತಾರೆ, ಅದನ್ನು ಡಿಸ್ಮಿಸ್ ಮಾಡ್ತಾರೆ. ದ ಮ್ಯಾಟರ್ ಆ್ಯಂಡ್ ಟೆಲ್ ಹಿಮ್ ನಾಟ್ ಟು ವರಿ, ಅದೇನು ದೊಡ್ಡ ವಿಷಯ ಅಲ್ಲ ಬಿಡಿ, ಡೋಂಟ್ ವರಿ ಅಂತ ಅವರು ಹೇಳ್ತಾರೆ ಚೆರಿ ಅಕ್ಕವ್ಗೆ. ಸೊ ಇನ್ಸ್ಟೆಡ್ ಫೀಲಿಂಗ್ ರಿಲ್ಯಾಕ್ಸ್ ಆಗೋದು ಬಿಟ್ಟು ಚೆರಿ ಅಕ್ಕವ್ಗೆ ಇನ್ನೂ ಸ್ವಲ್ಪ ಮೋರ್ ಆ್ಯಂಕ್ಷಿಯಸ್ ಆಗ್ತಿದೆ, ಇನ್ನೂ ಗಾಬರಿ ಆಗ್ತಾ ಇದೆ, ಭಯ ಆಗ್ತಾ ಇದೆ. ಅವ್ರಿಗೆ ಇಮ್ಯಾಜಿನ್ ಮಾಡ್ಕೊತಾ ಇದ್ದರೆ ಜನರಲ್ ಈಸ್ ಆ್ಯಂಗ್ರಿ ಬಟ್ ಪ್ರಿಟೆಂಡಿಂಗ್ ಟು ಬಿ ಪೊಲೈಟ್, ಅವ್ರು ತುಂಬ ಆ್ಯಂಗ್ರಿ ಇದ್ದಾರೆ ಒಳಗಡೆ, ಬಟ್ ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ ಅಂತ ಅವರು ಚೆರಿ ಅಕ್ಕವ್ ಯೋಚನೆ ಮಾಡ್ತಾರೆ. ಸೊ ಡಿಸ್ಕಷನ್ ವಿತ್ ಹಿಸ್ ವೈಫ್, ಚೆರಿ ಅಕ್ಕವ್ ರಿಟರ್ನ್ ಆಗ್ತಾರೆ ಮನೆಗೆ, ನಡೆದಿರುವಂಥ ವಿಷಯನ ಅವ್ರ ವೈಫಿಗೆ ಹೇಳ್ತಾರೆ. ಸೊ ಫಸ್ಟ್ ಅವಳು ವರಿ ಆಗ್ತಾಳೆ, ಯಾಕೆ ಅಂದರೆ ಆ ಮ್ಯಾನ್ ಏನಿದ್ದಾನೆ ತುಂಬ ಹೈಯರ್ ಕ್ಲಾಸಿಗೆ ಸೇರಿರೋನು ಮತ್ತು ಹೈಯರ್ ಪೊಸಿಷನಲ್ಲಿ ಇದ್ದಾನೆ, ಜನರಲ್ ಆಗಿದ್ದಾನೆ. ಸೊ ಮತ್ತೆ ಅವಳು ಅಂದ್ಕೊಳ್ತಾಳೆ ಈ ಜನರಲ್ ಏನಿದ್ದಾನೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟಿಗೆ ಬಿಲಾಂಗ್ ಆಗ್ತಾನೆ. ಅವಾಗ ಅವಳಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ, ಅಂದರೆ ಅವ್ನ ಗಂಡ ಕೆಲಸ ಮಾಡ್ತಾ ಇರೋ ಡಿಪಾರ್ಟ್ಮೆಂಟು ಮತ್ತು ಇವರಿರುವಂಥ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಆಗಿರುತ್ತೆ. ಸೊ ಅವಳಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅವಾಗ. ಮತ್ತು ಅವಳು ಅಡ್ವೈಸ್ ಮಾಡ್ತಾಳೆ ಗಂಡನಿಗೆ. ಸೊ ಜನರಲ್ನ ಪರ್ಸ್ನಲಿ ವಿಸಿಟ್ ಮಾಡಿಬಿಟ್ಟು ಒಂದು ಫಾರ್ಮಲ್ ಆಗಿ ಸಾರಿನ ಕೇಳು ಅಂತ ಅವಳ ವೈಫು ಅಡ್ವೈಸ್ ಮಾಡ್ತಾಳೆ. ಚೆರಿ ಅಕ್ಕವ್ ಅಗ್ರಿ ಆಗಿಬಿಟ್ಟು ಹಿ ಬಿಲೀವ್ಸ್ ದ್ಯಾಟ್. ಸೊ ಪ್ರಾಪರ್ ಆಗಿ ಅಪಾಲಜೈಸ್ ಮಾಡಿದರೆ ಮುಂದೆ ಬರುವಂಥ ತೊಂದರೆಗಳಿಂದ ಅದು ಇವನು ಸೇವ್ ಆಗ್ಬೋದು ಅಂತ ಹೇಳಿಬಿಟ್ಟು ಅವನು ಅದನ್ನು ಅಡ್ವೈಸ್ನ ಒಪ್ಕೊಳ್ತಾನೆ. ಸೊ ನೆಕ್ಸ್ಟ್ ಡೇ ಚೆರಿ ಅಕ್ಕವ್ ಡ್ರೆಸ್ ಮಾಡ್ಕೊತಾರೆ, ಕ್ಲೀನ್ ಯೂನಿಫಾರ್ಮ್ ಹಾಕ್ಕೊಳ್ತಾರೆ, ಹೇರ್ ಕಟ್ ಮಾಡಿಸ್ಕೊಂಡು ಒಳ್ಳೆ ಡ್ರೆಸ್ ಹಾಕ್ಕೊಂಡು ಜನರಲ್ ಆಫೀಸಿಗೆ ಹೋಗಬೇಕು ಅಂತ ಹೋಗ್ತಾರೆ. ಅಲ್ಲಿ ಫೈನಲಿ ಅವರಿಗೆ ಒಂದು ಚಾನ್ಸ್ ಸಿಗುತ್ತೆ ಅವರಿಗೆ ಮಾತಾಡಿಸೋದಕ್ಕೆ. ಅಲ್ಲಿ ಅವರು ಹೋಗಿಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾರೆ, ಏನು ಅಲ್ಲೇನು ಒಂದು ಇನ್ಸಿಡೆಂಟ್ ನಡೆದಿದೆ, ಅವರು ಸ್ನೀಸ್ ಮಾಡಿದ್ದಾರೆ, ಸೊ ಅದು ಬೇಕಂತ ಮಾಡಿಲ್ಲ, ಸೊ ಆಕ್ಸಿಡೆಂಟ್ಲಿ ಆಗಿಬಿಟ್ಟಿದೆ, ಅದನ್ನು ಕ್ಷಮಿಸಿ ಅಂತ ಇವನು ಕೇಳ್ಕೊತಾನೆ. ಜನರಲ್ ತುಂಬ ಕೆಲಸದಲ್ಲಿ ಬ್ಯುಸಿ ಇರ್ತಾನೆ, ಓಕೆ, ತುಂಬ ವಿಸಿಟರ್ಸ್ ಬರ್ತಾ ಇರ್ತಾರೆ, ಸೊ ಅದಕ್ಕೆ ಅವ್ನು ಬ್ಯುಸಿ ಇರ್ತಾನೆ. ಸೊ ಇವನು ಪದೇ ಬಂದು ಸಾರಿ ಕೇಳ್ತಾ ಇರೋದು ಅದು ತುಂಬ ಅವನಿಗೆ ಕಿರಿಕಿರಿ ಅನಿಸುತ್ತೆ, ಅನಾಯ್ಡ್ ಆಗುತ್ತೆ. ಸೊ ಅವನು ಹೇಳ್ತಾನೆ, ಸೊ ನಾನ್ ಸೆನ್ಸ್ ಮ್ಯಾಟರ್ಗೆಲ್ಲ ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳ್ತಾನೆ. ಮತ್ತು ಅವನು ಕಂಟಿನ್ಯೂ ಮಾಡ್ತಾನೆ, ಈ ಸಿಲ್ಲಿ ವಿಷಯನ ಇಟ್ಕೊಂಡು ಇಲ್ಲಿವರೆಗೂ ಬಂದಿದೆಯಾ, ಸೊ ಇದೇನಂಥ ದೊಡ್ಡ ವಿಷಯ ಅಲ್ಲ ಅಂತ ಹೇಳಿಬಿಟ್ಟು ಅವನು ತುಂಬ ಬ್ಯುಸಿ ಇರ್ತಾನೆ, ಅವ್ನು ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತಾನೆ. ಸೊ ಚೆರಿ ಅಕ್ಕವ್ಗೆ ರಿಫ್ಯೂಸ್ ಟು ಲೆಟ್ ದ ಇಶ್ಯೂ ಗೋ. ಸೊ ಆದರೆ ಇವನಿಗೆ ಇನ್ನೂ ಸಮಾಧಾನ ಆಗ್ತಾ ಇಲ್ಲ. ಸೊ ಅವನಿಗೆಲ್ಲೋ ಒಂದು ಕಡೆ ಅನಿಸ್ತಾ ಇದೆ ಜನರಲ್ ಏನೋ ರಿವೆಂಜ್ ಇಟ್ಕೊಂಡಿದ್ದಾನೆ ನನ್ನ ಮೇಲೆ, ಸೊ ಅವನು ಇದು ವಿಷಯನ ಹೀಗೆ ಬಿಡೋಲ್ಲ ಅಂತ ಅವನು ಅಂದ್ಕೊಂಡಿರ್ತಾನೆ. ಸೊ ಪದೇ ಹೋಗ್ಬಿಟ್ಟು ಅವನನ್ನು ಜನರಲ್ನ ಇಂಟರಪ್ಟ್ ಮಾಡ್ತಿರ್ತಾನೆ, ಡಿಸ್ಟರ್ಬ್ ಮಾಡ್ತಿರ್ತಾನೆ. ಮತ್ತು ಸೊ ಪ್ರೂಫ್ ಅಂದರೆ ಅವನು ನಿಜವಾಗ್ಲೂ ನನಗೆ ಕ್ಷಮಿಸಿಲ್ಲ ಅಂತ ಅವನು ಅಂದ್ಕೊಂಡಿರ್ತಾನೆ. ಪದೇ ಹೋಗಿ ಜನರಲ್ಗೆ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಅದರಿಂದ ಜನರಲ್ ತುಂಬ ಇರಿಟೇಟ್ ಆಗ್ತಾ ಇರ್ತಾನೆ ಅನ್ನೋದು ನೋಡ್ಬೋದು. ಚೆರಿ ಅಕ್ಕವ್ ಮೀಟ್ ಆದಮೇಲೂ ಸಹ ಅವನಿಗೆ ನಿದ್ದೆ ಬರ್ತಾ ಇರಲ್ಲ. ಸೊ ಅಬ್ಸೆಷನ್ ಮತ್ತು ಫಿಯರ್ ಆಗ್ತಾ ಇರುತ್ತೆ ಅವನಿಗೆ. ಬರೀ ಅದೇ ಇನ್ಸಿಡೆಂಟ್ ಬಗ್ಗೆ ಅವನು ಯೋಚನೆ ಮಾಡ್ತಾ ಇರ್ತಾನೆ, ತುಂಬ ವರಿ ಆಗ್ತಾ ಇರ್ತಾನೆ. ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇರಲ್ಲ ಅವನು. ಸೊ ರಾತ್ರಿ ಡೇ ಆ್ಯಂಡ್ ನೈಟ್ ಅದೇ ವಿಷಯದ ಬಗ್ಗೆ ಅವನು ಯೋಚನೆ ಮಾಡ್ತಿರ್ತಾನೆ, ಮುಂದೆ ಏನಾಗುತ್ತೋ, ನನ್ನ ಜೊತೆ ಅವ್ರು ಏನು ಮಾಡ್ತಾರೋ, ಸೊ ಈ ರೀತಿ ಯೋಚನೆ ಮಾಡ್ತಾ ಇರ್ತಾನೆ. ಇವನು ಅಂದ್ಕೊಳ್ತಾನೆ ಅವ್ರಿಗೆ ಒಂದು ಲೆಟರ್ ಬರೆಯಬಹುದು, ಲೆಟರ್ ಬರೆಯೋ ಮೂಲಕ ಅವರನ್ನು ಸಾರಿ ಕೇಳಬೇಕು ಅಂತ ಅಂದ್ಕೊಳ್ತಾನೆ. ಬಟ್ ಕನ್ಫ್ಯೂಷನ್ ಆಗುತ್ತೆ, ಏನು ಲೆಟರಲ್ಲಿ ಬರೀಬೇಕು ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಸೊ ಅವ್ರ ಫಿಯರ್ ಏನಾಗ್ತಾ ಇರುತ್ತೆ, ಇನ್ನೂ ಜಾಸ್ತಿನೇ ಆಗ್ತಾ ಇರುತ್ತೆ.
ಸೊ ಜನರಲ್ ಏನು ಅವ್ರಿಗೆ ಆಲ್ರೆಡಿ ಕ್ಷಮಿಸಿದ್ದಾರೆ ಅನ್ನೋದು ಅವನಿಗೆ ಅದು ಎಕ್ಸೆಪ್ಟ್ ಮಾಡೋಕ್ಕಾಗ್ತಾ ಇರಲ್ಲ. ಸೊ ಇವನು ಕನ್ವಿನ್ಸ್ ಮಾಡ್ತಾ ಇರ್ತಾನೆ, ಇನ್ನೊಂದು ಸಲ ಅವ್ರಿಗೆ ಹೋಗಿ ಕ್ಷಮೆ ಕೇಳಬೇಕು. ಸೊ ಕಂಪ್ಲೀಟಾಗಿ ಅಶ್ಯೂರೆನ್ಸನ್ನು ಪಡಿಬೇಕು, ಕನ್ಫರ್ಮ್ ಮಾಡ್ಕೊಳ್ಬೇಕು, ಅವ್ರು ನನಗೆ ಕ್ಷಮಿಸಿದಾರೋ ಇಲ್ವೋ ಅನ್ನೋದು ಕನ್ಫರ್ಮ್ ಮಾಡ್ಕೊಳ್ಬೇಕು ಅನ್ನೋದು ಇವ್ರ ತಲೆಯಲ್ಲಿ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಫೈನಲ್ ಕನ್ಫರ್ಟೇಷನ್ ಅನ್ನೋದು ನೋಡ್ಬೋದು. ಸೊ ಡಿಟರ್ಮೈನ್ ಟು ಸೆಟಲ್ ದ ಮ್ಯಾಟರ್. ಈ ಮ್ಯಾಟರ್ನ ಸೆಟಲ್ ಮಾಡಬೇಕು ಅಂತ ಚರಿಯಗಾವ್ ಏನು ಮಾಡ್ತಾರೆ, ಇನ್ನೊಂದು ಸಲ ಜನರಲ್ ಆಫೀಸ್ಗೆ ಹೋಗ್ತಾರೆ ಅವರನ್ನು ವಿಸಿಟ್ ಮಾಡೋದಕ್ಕೆ. ಸೊ ಈ ಸರಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ಸೊ ಅವರಿಗೆ ಸತಾಯಿಸಬೇಕು ಅಂತ ಬೇಕಂತ ಮಾಡಿಲ್ಲ, ಅದು ಆಕ್ಸಿಡೆಂಟ್ಲಿ ಆಗಿಬಿಟ್ಟು ಅಂತ ಇಲ್ಲಿ ಹೇಳ್ತಾರೆ. ಸೊ ಸಿನ್ಸಿಯರ್ಲಿ ರೀಗ್ರೆಟ್ ಮಾಡ್ತಾರೆ, ಪಶ್ಚಾತ್ತಾಪ ಪಡ್ತೀನಿ, ಅದು ಆಗಿರೋದು ನನ್ನಿಂದ ನಿಮಗೆ ತುಂಬ ತೊಂದರೆ ಆಯಿತು, ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾ ಇರ್ತಾನೆ. ಸೊ ಈ ವಿಷಯನ ಕೇಳಿಬಿಟ್ಟು ಜನರಲ್ಗೆ ತುಂಬ ಇರಿಟೇಷನ್ ಆಗ್ತಾ ಇರುತ್ತೆ. ಇವನು ಪದೇ ಪದೇ ಬಂದು ಅದೇ ವಿಷಯನ ಹೇಳ್ತಿರ್ತಾನೆ, ಪದೇ ಪದೇ ಸಾರಿ ಕೇಳ್ತಾ ಇರ್ತಾನೆ. ಈ ವಿಷಯ ತುಂಬ ಅವರಿಗೆ ಇರಿಟೇಷನ್ ಆಗಿಬಿಡುತ್ತೆ. ಸೊ ಅವರು ಪೇಷನ್ಸನ್ನು ಕಳ್ಕೊಂಡ್ಬಿಡ್ತಾರೆ, ತಾಳ್ಮೆನ ಕಳ್ಕೊಂಡ್ಬಿಡ್ತಾರೆ, ತುಂಬ ಫ್ಯೂರಿಯಸ್ ಆಗಿಬಿಡ್ತಾರೆ, ತುಂಬ ಸಿಟ್ಟಾಗಿಬಿಡ್ತಾರೆ. ಅವ್ರ ಮೇಲೆ ಕಿರ್ಚಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾರು ಚರಿಯಕ್ಕ ಅವ್ರ ಮೇಲೆ ಕಿರ್ಚಾಡೋದಕ್ಕೆ ಅವರು ಸ್ಟಾರ್ಟ್ ಮಾಡಿಬಿಡ್ತಾರೆ. ಮತ್ತು ಆರ್ಡರ್ ಮಾಡ್ತಾರೆ, ಅವರನ್ನು ಇಲ್ಲಿಂದ ಕಳಿಸಿ ಅಂತ ಹೇಳಿಬಿಟ್ಟು ಆರ್ಡರ್ ಮಾಡ್ತಾರೆ. ಸೊ ಜೋರಾಗಿ ಸ್ಟ್ಯಾಂಪ್ ಹಿಸ್ ಫೀಟ್, ಕಾಲಿಂದ ಜೋರಾಗಿ ನೆಲಕ್ಕೆ ಬಡಿತಾರೆ. ಸೊ ಆ್ಯಂಗ್ರಿಲಿ ಡ್ರೈವ್ ದ ಕ್ಲರ್ಕ್ ಅವೇ, ಅವ್ರನ್ನ ಅಲ್ಲಿಂದ ಓಡಿಸ್ಬಿಡ್ತಾರೆ. ತುಂಬ ಜೋರಾಗಿ ಮಾತಾಡ್ತಾರೆ, ಬೈತಾರೆ ಅವರಿಗೆ. ತುಂಬ ಸಿಟ್ಟವರಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಈ ಇನ್ಸಿಡೆಂಟ್ ಆದಮೇಲೆ ತುಂಬ ಡಿವಸ್ಟೇಟಿಂಗ್ ಅಂತ ಅನಿಸುತ್ತೆ. ಸೊ ಹಿಸ್ ಗ್ರೇಟೆಸ್ಟ್ ಫಿಯರ್ ಹ್ಯಾಸ್ ಕಮ್ ಟ್ರೂ. ಅವರ ಆ್ಯಂಗ್ರಿನ ನೋಡಿಬಿಟ್ಟು ಅವರಲ್ಲಿರುವಂಥ ಭಯ ಏನಾಗುತ್ತೆ, ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಸೊ ಪವರ್ಫುಲ್ ಸುಪೀರಿಯರ್ ಹ್ಯಾಸ್ ಓಪನ್ಲಿ ರಿಜೆಕ್ಟೆಡ್ ಹಿಮ್. ಸೊ ಅವರು ಈ ಸತಿ ಅವ್ರನ್ನ ಬೈದು ಚೆನ್ನಾಗಿ ಸಿಟ್ಟು ಮಾಡಿ ಕಳಿಸ್ಬಿಟ್ರು. ಸೊ ಇದರಿಂದ ಅವರಿಗೆ ತುಂಬ ಬೇಜಾರಾಗುತ್ತೆ, ಇನ್ನೂ ಭಯ ಏನಾಗಿದೆ, ಗಾಬರಿ ಅನ್ನೋದೇನಿದೆ ಅದು ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋದು ನೋಡ್ಬೋದು. ಸೊ ಫೈನಲ್ ನೋಡಿ ಏನಾಗುತ್ತೆ ಅಂದರೆ ಚರಿಯಕಾವ್ಸ್ ಡೆತ್. ಓಕೆ, ಆ ಜನರಲ್ಸ್ ಆ್ಯಂಗರ್ ಏನು ಮಾಡುತ್ತೆ, ಚರಿಯಕಾವ್ಗೆ ತುಂಬ ಶಾಕ್ ಆಗಿಬಿಡುತ್ತೆ. ಓಕೆ, ತುಂಬ ಹ್ಯುಮಿಲಿಯೇಟೆಡ್ ಆಗುತ್ತೆ, ತುಂಬ ಅವಮಾನ ಆಗುತ್ತೆ, ಅವನಿಗೆ ಎಮೋಷ್ನಲಿ ಬ್ರೇಕ್ ಡೌನ್ ಆಗ್ತಾನೆ. ಮತ್ತು ಆ ಆಫೀಸಿಂದ ಬೇಜಾರಿಂದ ಅವನು ಬಂದುಬಿಡ್ತಾನೆ. ಸೊ ಎಷ್ಟು ಬೇಜಾರಾಗಿರ್ತಾನೆ ಅಂತ ಹೇಳಿದರೆ ಅವನಿಗೆ ಗೊತ್ತಾಗ್ತಾ ಇಲ್ಲ, ಏನು ಮಾಡ್ತಿದ್ದಾನೆ ಅನ್ನೋದೇ ಗೊತ್ತಾಗ್ತಿಲ್ಲ, ಅಷ್ಟು ಡಿಪ್ರೆಷನಲ್ಲಿ ಹೋಗ್ಬಿಟ್ಟಿದ್ದಾನೆ ಅವನು. ಸೊ ಮನೆಗೆ ಹೋಗ್ತಾ ಇದ್ದಾನೆ, ಎಲ್ಲಿ ಹೋಗ್ತಿದ್ದಾನೆ ಅನ್ನೋದೇ ಅವನಿಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಮನೆಗೆ ಬಂದುಬಿಟ್ಟು ಸೊ ಮಲ್ಕೊತಾನೆ, ಸೋಫಾ ಮೇಲೆ ಕುತ್ಕೊಂಡಿರ್ತಾನೆ, ಯೂನಿಫಾರ್ಮ್ ಎಲ್ಲ ರಿಮೂವ್ ಮಾಡಿ. ಸೊ ಅನ್ಏಬಲ್ ಟು ಬೇ ದ ಶೇಮ್. ಸೊ ಆ ಇನ್ಸಲ್ಟ್ ಏನಿದೆ, ಆ ಅವಮಾನ ಏನಿದೆ, ಆ ಶೇಮ್ ಆಗಿರೋದು ಅವನಿಗೆ ಅದು ಅಂದರೆ ಸಹಿಸ್ಕೊಡೋದಕ್ಕೆ ಆಗ್ತಾ ಇಲ್ಲ. ಸೊ ಫಿಯರ್ ಮತ್ತು ಆ್ಯನ್ಸಿಟಿ ಅನ್ನೋದು ಸಾಲ್ವ್ ಆಗ್ತಾ ಇಲ್ಲ ಅವನಿಗೆ. ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇಲ್ಲ, ಅದರಿಂದ ತುಂಬ ಟೆನ್ಷನ್ ಆಗಿಬಿಟ್ಟು ಏನಾಗ್ತಾ ಇದೆ ಅಂದರೆ ಅವನಿಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ದೇ ಅವನು ಏನು ಮಾಡಿಬಿಡ್ತಾನೆ, ಅವನು ಸತ್ತು ಹೋಗಿಬಿಡ್ತಾನೆ ಅನ್ನೋದು ನೋಡ್ಬೋದು. ಸೊ ಇದೇನು ಒಂದು ಟ್ರಾಜಿಕ್ ಎಂಡ್ ಅವ್ನ ಲೈಫ್ನ ಮಾಡ್ಕೊತಾನೆ, ಅಬ್ಸರ್ಡಿಟಿ ಅನ್ನೋದು ನೋಡ್ಬೋದು. ಅವ್ನ ಸಾವು ಏನಾಗಿದೆ ಅಂತ ಹೇಳಿದ್ರೆ ಒಂದೇ ಒಂದು ಮಿಸ್ಟೇಕಿಂದ ಅವನೇ ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಂಡು, ಓಕೆ, ಅವನೇ ಏನೋ ಕಲ್ಪನೆ ಮಾಡ್ಕೊಂಡು, ಏನೇನೋ ಅಸಂಪ್ಷನ್ ಮಾಡ್ಕೊಂಡು ಅವ್ನ ಸಾವನ್ನ ಒಪ್ತಾನೆ ಅನ್ನೋದು ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ರೈಟರ್ ಏನಿದ್ದಾರೆ ಈ ಎಂಡಿಂಗ್ನ ತೋರಿಸ್ತಾ ಇದ್ದಾರೆ, ಹೌ ಎಕ್ಸೆಸಿವ್ ರೆಸ್ಪೆಕ್ಟ್ ಫಾರ್ ದ ಅಥಾರಿಟಿ. ಏನು ನಾವು ಎಕ್ಸೆಸಿವ್ ತುಂಬ ಗೌರವ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ತುಂಬ ಜಾಸ್ತಿ ಗೌರವ. ಸೊ ಅವರು ಡಿಸರ್ವ್ ಮಾಡೋಕ್ಕಿಂತ ಜಾಸ್ತಿನೇ ಗೌರವ ಕೊಡೋದು, ಅವ್ರ ಬಗ್ಗೆ ಫಿಯರ್ ಇಟ್ಕೊಳ್ಳೋದು, ಸೋಷಿಯಲ್ ಜಜ್ಮೆಂಟನ್ನು ಇಟ್ಕೊಳ್ಳೋದು ಅನ್ನೋದು ಒಬ್ಬ ವ್ಯಕ್ತಿನ ಯಾವ ರೀತಿ ಡಿಸ್ಟ್ರಾಯ್ ಮಾಡುತ್ತೆ ಅನ್ನೋದು ಈ ಸ್ಟೋರಿಯಲ್ಲಿ ರೈಟರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಕನ್ಕ್ಲೂಷನಲ್ಲಿ ನೋಡ್ಬೋದು, ಡೆತ್ ಆಫ್ ಎ ಗೌರ್ಮೆಂಟ್ ಕ್ಲರ್ಕ್ ಅನ್ನೋದು ಒಂದು ಶಾರ್ಟ್ ಸ್ಟೋರಿ, ಪವರ್ಫುಲ್ ಶಾರ್ಟ್ ಸ್ಟೋರಿ ಅಂತ ಹೇಳ್ಬೋದು. ಹೇಗೆ ನಮ್ಮಲ್ಲಿರುವಂಥ ಭಯ, ಇನ್ಸೆಕ್ಯೂರಿಟಿ ಮತ್ತು ಬ್ಲೈಂಡ್ ರೆಸ್ಪೆಕ್ಟ್ ಅನ್ನೋದು ಅಥಾರಿಟೀಸ್ಗೆ ಏನಿರುತ್ತೆ, ಒಬ್ಬ ವ್ಯಕ್ತಿದು ಲೈಫನ್ನು ಹೇಗೆ ಹಾಳು ಮಾಡುತ್ತೆ ಅನ್ನೋದು ನಾವು ನೋಡ್ಬೋದು. ಓಕೆ, ಸೊ ಮನುಷ್ಯನಲ್ಲಿ ಭಯ ಅನ್ನೋದು ಏನು ಮಾಡುತ್ತೆ, ಅವ್ರ ಲೈಫನ್ನೇ ಎಂಡ್ ಮಾಡುತ್ತೆ ಅನ್ನೋದು ನೋಡ್ಬೋದು. ಅದು ಒಂದು ಸಿಂಪಲ್ ಸ್ನೀಸಿಂಗ್ ಆಗಿರುತ್ತೆ, ಅದು ಲೈಫೇ ಚೇಂಜ್ ಮಾಡುತ್ತೆ. ಅವ್ನು ಚರಿಯಕಾವ್ ಲೈಫಲ್ಲಿ ಅದೊಂದು ದುರಂತನೇ ತಂದುಬಿಡುತ್ತೆ. ಸೊ ಆ್ಯನ್ಸಿಟಿ ಇರುತ್ತೆ, ಅದು ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾರಲ್ಲ ಅವನಿಗೆ. ಅದ್ರ ಜೊತೆಗೆ ಅದು ನಾವು ಸ್ಟೋರಿ ಓದೋರಿಗೆ ಅದು ಹ್ಯೂಮರ್ ಮತ್ತು ಸಟೈರ್ ಅನಿಸುತ್ತೆ. ಬಟ್ ಆ ಕ್ಯಾರೆಕ್ಟರ್ ಏನಿದೆ ಅವನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾನೆ. ಸೊ ಅವನ ಮೇಲೆ ಯಾವ ರೀತಿ ಅದು ಎಫೆಕ್ಟ್ ಆಗಿರುತ್ತೆ ಅನ್ನೋದು ರೈಟರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಇಲ್ಲಿ ರೈಟರ್ ಮತ್ತು ಅಬ್ಸರ್ಡಿಟಿನೂ ಸಹ ತೋರಿಸಿದ್ದಾರೆ, ಮತ್ತು ಸೋಷಿಯಲ್ ಹೈರಾರ್ಕೀಸ್ ಹೇಗಿರುತ್ತೆ ಅನ್ನೋದು. ಸೊ ಇಂಪಾರ್ಟೆನ್ಸ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಮತ್ತು ರ್ಯಾಷನಲ್ ಥಿಂಕಿಂಗ್ ಅನ್ನೋದು ಎಷ್ಟು ಮನುಷ್ಯರಿಗೆ ಇಂಪಾರ್ಟೆಂಟ್ ಅನ್ನೋದು ಇಲ್ಲಿ ರೈಟರ್ ನಮಗೆ ಹೇಳಿದ್ದಾರೆ. ಓಕೆ, ಈ ಸ್ಟೋರಿಯಲ್ಲಿ ಮೇಜರ್ ಥೀಮ್ಸ್ ನೋಡಿ, ಫಿಯರ್ ಮತ್ತು ಅಥಾರಿಟಿ ಇರುತ್ತೆ. ಸೊ ಚರಿಯಕಾವ್ಗೆ ತುಂಬ ಹೈಯರ್ ಪೊಸಿಷನಲ್ಲಿರೋರ ಬಗ್ಗೆ ತುಂಬ ಫಿಯರ್ ಇರುತ್ತೆ. ಓಕೆ, ಆ ಫಿಯರ್ ಏನು ಮಾಡುತ್ತೆ, ಅವನ ಜೀವನನ ಹಾಳು ಮಾಡುತ್ತೆ ಅನ್ನೋದು ನೋಡ್ಬೋದು. ಬ್ಯೂರೋಕ್ರಸಿ ಮತ್ತು ಸೋಷಿಯಲ್ ಹೈರಾರ್ಕಿ. ಸೊ ಇಲ್ಲಿ ರಷ್ಯಾ ಟೈಮ್ ಪೀರಿಯಡಲ್ಲಿ ಅಲ್ಲಿ ಬ್ಯೂರೋಕ್ರಸಿ ಯಾವ ರೀತಿ ಇತ್ತು ಅನ್ನೋದು
ಮತ್ತು ಸೋಷಿಯಲ್ ರ್ಯಾಂಕ್ ಹೇಗಿತ್ತು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಇನ್ಸೆಕ್ಯೂರಿಟಿ ಮತ್ತು ಸೆಲ್ಫ್ ಡೌಟ್ ಮನುಷ್ಯರಲ್ಲಿ ಏನಿರುತ್ತೆ, ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಲೈಕ್ ಇನ್ಸೆಕ್ಯೂರಿಟಿ ಅನ್ನೋದು ಮನುಷ್ಯರನ್ನ ಹೇಗೆ ಮಾಡುತ್ತೆ, ಫೀಲ್ ಮಾಡಿಸುತ್ತೆ ಅನ್ನೋದು ನೋಡ್ಬೋದು. ಮತ್ತು ಕಾನ್ಫಿಡೆನ್ಸ್ ಇಲ್ಲದೆ ಇರೋದು, ಓಕೆ, ಸೆಲ್ಫ್ ಡೌಟ್ ಪಡೋದು ಇದು ಸಹ ಒಂದು ಸೆಲ್ಫ್ ಡಿಸ್ಟ್ರಕ್ಟಿಂಗ್ ಎಲಿಮೆಂಟ್ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಕಾಮಿಡಿ ಇದೆ, ಈ ಸ್ಟೋರಿಯಲ್ಲಿ ಕಾಮಿಡಿ ಇದೆ, ಕಾಮಿಡಿಯಿಂದ ಏನಾಗುತ್ತೆ, ಒಂದು ಟ್ರ್ಯಾಜಿಡಿ ಆಗುತ್ತೆ ಅನ್ನೋದು ಸಹ ನೋಡ್ಬೋದು. ಸೊ ಇದನ್ನೆಲ್ಲ ಏನು ಈ ಸ್ಟೋರಿಯಲ್ಲಿರುವಂಥ ಇಂಪಾರ್ಟೆಂಟ್ ಮೇಜರ್ ಥೀಮ್ಸ್ ಅಂತ ಹೇಳ್ಬೋದು.